ಶಿವನಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪಂಡಿತರೇ, ಇವಾಗ ನಾವು ಸರ್ಪ ಹಾಗೂ ಲಿಂಗದ ನಡುವಿನ ಸಂಬಂಧ ನೋಡಿದ್ವಿ. ಆದರೆ ಮನುಷ್ಯ ಮತ್ತು ಸರ್ಪದ ನಡುವಿನ ಸಂಬಂಧ ಕೂಡ ತುಂಬ ಹೊಸತೇನಲ್ಲ. ಪಾರಂಪರಿಕವಾಗಿ ಪೌರಾಣಿಕವಾಗೂ ನಾವು ನೋಡ್ತಾ ಬಂದಾಗ ಆ ವಿಶೇಷತೆ ಇದ್ದೇ ಇದೆ. ಈ ಮಾನವ ಮತ್ತು ಸರ್ಪದ ನಡುವಿನ ಈ ಸಂಬಂಧದ ಬಗ್ಗೆ ಏನು ಹೇಳ್ತೀರಾ? ಇದು ಬಹಳ ಮುಖ್ಯ. ಜ್ಯೋತಿಷ್ ಶಾಸ್ತ್ರದಲ್ಲಿ ವಿಯೋನಿ ಜನ್ಮ ಅಂತ ಹೇಳಿದ್ರು. ವಿಯೋನಿ ಜನ್ಮವನ್ನು ಹೇಳುವಾಗ ಉದ್ಬೀಜ ವ್ಯಾಲಜ ಅಂದರೆ ಸರ್ಪ. ಹಾಗಾಗಿ ಸರ್ಪ ಜನನವನ್ನು ಹೇಳಿದವ ಮನುಷ್ಯರಲ್ಲಿ ಸರ್ಪ ಹುಟ್ಟುವಂಥದ್ದಿದೆ. ಯಾವ್ಯಾವ ಯೋಗಗಳಲ್ಲಿ ವೃಶ್ಚಿಕ ಲಗ್ನ ಆಗಬೇಕು, ವೃಶ್ಚಿಕದ ದ್ರೇಕಾಣವಾಗಿದ್ದು ಅದರ 12ನೇ ಮನೆಯಲ್ಲಿ ಮತ್ತು ದ್ವಿತೀಯಲ್ಲಿ ಶುಭಗ್ರಹಗಳು ಗುರು ಶುಕ್ರಾದಿಗಳೆಲ್ಲ ಇರಬೇಕು. ಅಂಥ ಒಂದು ಜನನವಾದಾಗ ಸರ್ಪ ಜನನ ಅಂತ ಹೇಳ್ತೇವೆ. ಇನ್ನು ಸರ್ಪವೇಷ್ಟಿತ ಜನನ ಅಂತೂ ಇದೆ. ಒಮ್ಮೆ ಬರೀ ಸರ್ಪ ಹುಟ್ಟೋದೇ ಇದೆ, ಆ ಶಿಶುವಿಗೆ ಸರ್ಪದಿಂದ ಸುತ್ತುಕೊಂಡು ಹುಟ್ಟುವಂಥದ್ದಿದೆ. ಇದು ಜ್ಯೋತಿಷಾಸ್ತ್ರರು ಮೊದಲೇ ಕಂಡುಹಿಡಿದ್ದಾರೆ. ಯಾವ್ಯಾವ ಯೋಗದಲ್ಲಿ ಯಾವ ಕಾಲದಲ್ಲಿ ಹುಟ್ಟುವ ಕಾಲದಲ್ಲಿ ಅದನ್ನು ನೋಡಬೇಕಂತೆ. ಅವರಿಗೆ ಆ ಯೋಗ ಇದ್ದರೆ ಸರ್ಪವೇಷ್ಟಿತ ಜನನ, ನಾಲವೇಷ್ಟಿತ ಜನನ. ಕೆಲವೊಮ್ಮೆ ನಾಲ ಅಂದರೆ ನಾವು ಹೊಕ್ಕಳಲ್ಲಿ ಇರುವಂಥ ನಾಲ ಬಳ್ಳಿಯನ್ನು ಅದನ್ನು ಸುತ್ತುಕೊಳ್ತೇವೆ, ಅಲ್ಲಿ ನಾಲವೇಷ್ಟಿತ. ಹಾಗಾಗಿ ಸರ್ಪವೇಷ್ಟಿತ, ನಾಲವೇಷ್ಟಿತ ಇತ್ಯಾದಿ ಅನ್ನಗಳಲ್ಲಿ ಮನುಷ್ಯನಿಗೆ ಸರ್ಪನಿಗೆ ಸಂಬಂಧ ಇದೆ ಎನ್ನುವಂಥದ್ದು. ಎರಡನೇದು, ಮನುಷ್ಯನಿಗೆ 2 ಸಂಸ್ಕಾರಗಳಿದೆ. ಒಂದು ಪೂರ್ವ ಸಂಸ್ಕಾರ, ಈಗ ನಾವು ಉಪನಯನ ವಿವಾಹ ಇವನ್ನೆಲ್ಲ ಮಾಡ್ತೇವಲ್ಲ, ಇದೊಂದು ಪೂರ್ವ ಸಂಸ್ಕಾರ. ಆಮೇಲೆ ಮನುಷ್ಯನ ತೀರೋದ ನಂತರ ಔರ್ಧ್ವದೇಹಿಕ ಸಂಸ್ಕಾರ ಅಂತ ಮಾಡ್ತೇವೆ, ಅಪರ ಸಂಸ್ಕಾರ. ಅದರಂತೆ ಸರ್ಪನಿಗೆ ಪೂರ್ವ ಸಂಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಹಿಡ್ಕೊಂಡು ಬಂದ್ಕೊಂಡು ಅದಕ್ಕೆ ಉಪನಯನ ಮಾಡೋದು, ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಅನ್ನ ಉಣಿಸೋದು, ಇದೆಲ್ಲ ಮಾಡಲಿಕ್ಕೆ ಆಗೋದೇ ಇರೋದರಿಂದ ಅದು ನಮಗೆ ಭಯವನ್ನು ಉಂಟು ಮಾಡೋದು. ಸರ್ಪ ಅಂದರೆ ಮಹಾಭಯ, ಭಯಂಕರ. ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಜನ ಭಯ ಹುಟ್ಟಿಸ್ತಾರೆ ನೋಡಿ, ಕಾಳಸರ್ಪ ಯೋಗ ಅಂತ. ಯಾಕಂದರೆ ಜನರಿಗೆ ಅದೆಲ್ಲ ಭಯ ಹುಟ್ಟಿಸುವಂಥದ್ದು. ಹಾಗಾಗಿ ಸರ್ಪ ಅಂದ್ಕೊಳ್ಳೆ ಭಯ ಆಗೋದು. ಆದ್ದರಿಂದ ಸರ್ಪನಿಗೆ ಪೂರ್ವ ಸಂಸ್ಕಾರವನ್ನು ಹೇಳಲಿಲ್ಲ, ಸರ್ಪನಿಗೆ ಅಪಸಂಸ್ಕಾರ, ಅಪರ ಸಂಸ್ಕಾರ. ಎಲ್ಲಿ ಸರ್ಪ ಹುಟ್ಟಿನ ಸತ್ತತೋ ಆ ಸತ್ತು ಕೂಡಲೇ ಅದಕ್ಕೆ ಅಪರ ಸಂಸ್ಕಾರ ಮಾಡ್ತಾರೆ. ಸರ್ಪಕ್ರಿಯೆ, ಸರ್ಪ ಸಂಸ್ಕಾರ, ಸರ್ಪನ ಸಂಬಂಧವಾದ ನಾಗಪ್ರತಿಷ್ಠೆ. ಆದರೆ ಅಲ್ಲೊಂದು ಔಚಿತ್ಯ ಇದೆ. ಯಾಕಂತಂದರೆ ಪ್ರಪಂಚದಲ್ಲಿ ಯಾವುದು ನಮಗೆ ಮತ್ತೆ ಬೇಕು ಅಂತಿದೆಯೋ ಅದಕ್ಕೆ ಪೂರ್ವ ಸಂಸ್ಕಾರ ಮಾಡಬೇಕಂತೆ, ಯಾವುದು ನಮಗೆ ಬೇಡ ಅಂತಿದೆಯೋ ಅದಕ್ಕೆ ಅಪರ ಸಂಸ್ಕಾರ ಮಾಡಬೇಕಂತೆ. ಹಾಗಾಗಿ ಈ ಶಾಸ್ತ್ರಕಾರ ಏನು ಹೇಳ್ತಾರೆ ಅಂದರೆ, ನಾವು ಅಶ್ವತ್ಥ ಕಟ್ಟೆಗೂ ಸಂಸ್ಕಾರ ಮಾಡ್ತೇವೆ, ಅದು ವೃಕ್ಷ. ಆ ವೃಕ್ಷ ಸಂಸ್ಕಾರ ಮಾಡೋದು ಅಶ್ವತ್ಥ ಹುಟ್ಟುತ್ತಾ ಇರಬೇಕು, ಅಶ್ವತ್ಥದಿಂದ ಒಳ್ಳೆ ಗಾಳಿ ಬೀರಬೇಕು, ಅಶ್ವತ್ಥದ ಪ್ರದಕ್ಷಿಣೆಯಿಂದ ಒಳ್ಳೆ ಪುಣ್ಯ ಸಿಗಬೇಕು. ಅಶ್ವತ್ಥದ ಮಹಿಮೆ ಎನ್ನುವಂಥದ್ದೇ ಅಗಾಧವಾದದ್ದು. ಆದ್ದರಿಂದ ಮನುಷ್ಯರಾಗಿ ಅಶ್ವತ್ಥಕ್ಕೆ ಪೂರ್ವ ಸಂಸ್ಕಾರ, ಉಪನಯನ ವಿವಾಹ ಮಾಡ್ತೇವೆ. ಸರ್ಪನಿಗೆ ಉತ್ತರ ಸಂಸ್ಕಾರ ಮಾಡ್ತೇವೆ. ಯಾಕೆಂದರೆ ಸರ್ಪದ ಅವನ್ನ ನಾಗರನ್ನೆಲ್ಲ ತೆಗೆದುಕೊಂಡೋಗಿ ನಾವು ಅಶ್ವತ್ಥ ಕಟ್ಟೆ ಮೇಲೆ ಮಾಡ್ತೇವೆ. ಇಲ್ಲೂ ಒಂದು ವಿಶೇಷತೆ ಇದೆ. ಯಾಕಂದರೆ ಅಶ್ವತ್ಥ ಕಟ್ಟೆ ನೋಡಿ, ನೀವು ಎಲ್ಲ ಕಡೆಗೆ ನಾವು ನೋಡ್ತಾ ಇದ್ದೇವೆ, ಎಲ್ಲೆಲ್ಲಿ ಅಶ್ವತ್ಥ ಕಟ್ಟೆಗಳಿದೆಯೋ ಆ ಅಶ್ವತ್ಥ ಕಟ್ಟೆ ಮೇಲೆಲ್ಲ ನಾಗರನ್ನು ಇಟ್ಟು ಆ ನಾಗರನ್ನು ಪೂಜೆ ಮಾಡ್ತಾರೆ. ಇದರ ಉದ್ದೇಶ ಏನು ಅಂತಂದರೆ, ಆ ಅಪರ ಸಂಸ್ಕಾರ ಇರುವಂಥ ನಾಗರು ಪೂರ್ವ ಸಂಸ್ಕಾರವನ್ನು ಮಾಡಿದಂಥ ಸರ್ಪ, ಅದು ಎರಡೂ ಇದ್ದರೆ ಮನುಷ್ಯರಂತೆ ಮನುಷ್ಯರಿಗೂ ಪೂರ್ವ ಸಂಸ್ಕಾರ ಅಪರ ಸಂಸ್ಕಾರ ಎರಡೂ ಇದೆ. ಆದ್ದರಿಂದ ಸರ್ಪನಿಗೆ ಅಪರ ಸಂಸ್ಕಾರ ಮಾಡುವಂಥ ಔಚಿತ್ಯ ಏನು ಅಂತಂದರೆ, ಅದು ಮತ್ತೆ ಹುಟ್ಟಬಾರದು, ಅದೊಂದು ವಿಷಕುಲ, ಮನುಷ್ಯನಿಗೆ ಭಯವನ್ನು ಉಂಟು ಮಾಡುವಂಥದ್ದು. ಸರ್ಪ ಅಂದರೆ ಸಾಮಾನ್ಯರಿಗೂ ಸಹ ಭಯ ಉಂಟಾಗತ್ತೆ. ಮತ್ತು ಸರ್ಪದ ಭಯ ಅಂದರೆ ಭಯಂಕರ ಭಯ. ಅದು ಸರ್ಪ ಕಚ್ಚಿತು ಅಂದರೆ ಸಾಮಾನ್ಯವಾಗಿ ಬದುಕೋದು ಕಷ್ಟ. ಆದ್ದರಿಂದ ಅಂಥ ಭಯಂಕರ ಮನುಷ್ಯನಿಗೆ ಭಯವನ್ನು ಉಂಟು ಮಾಡುವಂಥ ಸರ್ಪದ ಪುನರ್ಜನ್ಮ ಬರಬಾರ್ದು, ಅದಕ್ಕೆ ಸದ್ಗತಿ ಆಗಬೇಕು ಅನ್ನೋದಕ್ಕೆ ಸರ್ಪಕ್ಕೆ ಅಪರ ಸಂಸ್ಕಾರ. ಹಾಗಾಗಿ ಮನುಷ್ಯರಾದವ್ರು ಮಾಡಬೇಕಲ್ಲ ಈ ಕಾರ್ಯವನ್ನು. ಪ್ರಾಣಿಗಳು ಯಾವುದೋ ಮಂಗವ ಹುಲಿಯೋ ಹುಟ್ಟುಕೊಂಡ್ರೆ ಸರ್ಪನನ್ನು ಕೊಂದಾಕುವುದು ವಿನ ಸಂಸ್ಕಾರ ಮಾಡೋದಿಲ್ಲ. ಮನುಷ್ಯನೇ ಹಂಗಲ್ಲ, ಸರ್ಪನನ್ನು ಕೊಂದರೂ ಸಹ ಕೊಂದ ನಂತರ ಅದಕ್ಕೆ ಸದ್ಗತಿಯಾಗಿ ಮತ್ತದು ಹುಟ್ಟಬಾರ್ದು, ಅದರ ಕುಲ ಅದರ ವಂಶ ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಸರ್ಪ ಸಂಸ್ಕಾರ ಅನ್ನೋದೇ ಇದೆ. ಹಾಗಾಗಿ ಸರ್ಪಕ್ಕೆ ಸಂಸ್ಕಾರ ಮಾಡೋದು ಬಹಳ ಔಚಿತ್ಯ. ಅದನ್ನು ಸರ್ಪಕ್ಕೆ ಒಂದು ಕಾಲದಲ್ಲಿ ಬ್ರಾಹ್ಮಣ ಅಂತೂ ಹೇಳಿದ್ದಾರೆ. ಹಾಗಾಗಿ ಈಶ್ವರನಿಗೆ ಸಾಮಾನ್ಯವಾಗಿ ಈಶ್ವರನ ಪಂಚಾಕ್ಷರಿ ಇವರು ಹೇಳಿದ್ರು ಈಗಾಗಲೇ. ಆ ಪಂಚಾಕ್ಷರಿ ಮೊದಲ ಮಂತ್ರ ಹೇಳುವಾಗಲೇ ನಾವೇನು ಹೇಳ್ತೇವೆ ಅಂದರೆ, ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ ಅಂತ. ಹಾಗಾಗಿ ಅವನಿಗೆ ನಾಗೇಂದ್ರ ಹಾರ, ಅವನಿಗೆ ಯಾವಾಗಲೂ ಸರ್ಪನ ಹಾರ ಮಾಡ್ಕೊಂಡಿದ್ದಾನೆ. ಹಾಗೆ ಅವನಿಗೆ ವಿಷಕಂಠ ಅಂತ ಹೇಳ್ತೇವೆ, ಅವನ ಕಂಠದಲ್ಲಿ ವಿಷ ಇದೆ, ಆ ವಿಷ ಇದ್ದಂಥ ನಾಗರನ್ನು ಕಂಠದಲ್ಲಿ ಸುತ್ತಕೊಂಡಿದ್ದಾನೆ. ಅಂದರೆ ಅವನಿಗೆ ಯಾವುದೂ ಭಯ ಇಲ್ಲ, ಅವನಿಗೆ ಕಾಲ ಅಂತ ಕರೆದಿದ್ದಾರೆ ಈಶ್ವರ. ಹಾಗಾಗಿ ಬೇರೆ ಯಾವ ದೇವತೆಗಳು ಅವನ ಸರ್ಪನನ್ನು ಹತ್ತಿರ ಕರ್ಕೊಂಡಿಲ್ಲ, ಅವರಿಗೂ ಸಹ ಭಯ ಇತ್ತು. ಇವನಿಗೆ ವಿಷದ ಭಯ ಇಲ್ಲ. ಯಾಕೆಂದರೆ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟುವಂಥ ದೊಡ್ಡ ಹಾಲಾಹಲ ವಿಷವನ್ನೇ ಎತ್ತು ಕುಡಿದು ಬಿಟ್ಟಿದ್ದ. ಆ ವಿಷದ ಮುಂದೆ ಈ ಸರ್ಪನ ವಿಷಯ ಏನೂ ಅಲ್ಲ. ಆದ್ದರಿಂದ ವಿಷ್ಣುವಾಗಲಿ ಬ್ರಹ್ಮನಾಗಲಿ ಯಾರೂ ಸಹ ಸರ್ಪನ ಹತ್ತಿರಕ್ಕೆ ಸೇರಿಸ್ಕೊಳ್ಳಿಲ್ಲ. ವಿಷ್ಣು ಅದನ್ನು ಮೆಟ್ಟು ನಿಂತ, ಬ್ರಹ್ಮನು ಸಹ ಪಾಶ ಅಂತ ಇಟ್ಕೊಂಡ. ಆದರೆ ಇವನು ಮಾತ್ರ
ಈಶ್ವರ ಮಾತ್ರ ಆ ಪಾಶವನ್ನು ತೆಗೆದು ತನ್ನ ಕುತ್ತಿಗೆಯಲ್ಲಿರುವಂತಹ ವಿಷದ ಮೇಲೆ ಅದು ಪಾಶವಾಗಿ ಕಟ್ಟಿಕೊಂಡ. ಅಂದರೆ ಅವನಿಗೆ ಯಾವ ಹಲಾಹಲ ವಿಷ ಕುಡಿದವನಿಗೆ ಯಾವ ವಿಷ ಸರ್ಪದ ಭಯವೂ ಇಲ್ಲ, ಅದನ್ನೆಲ್ಲವನ್ನೂ ನುಂಗಿ ನಿಂತವನು ಅವನು ಅಂತ ಹೇಳೋದನ್ನು ಒಂದು ಈ ಮೂಲಕವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈಶ್ವರನಿಗೂ ನಾಗನಿಗೂ ಬಹಳ ಸಂಬಂಧ. ಈಶ್ವರ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ನಾಗ ಇರುತ್ತೆ, ಈಶ್ವರನ ಗಣಗಳಲ್ಲಿ ಬರ್ತದೆ. ಎಲ್ಲ ದೇವತೆ ಗಣಗಳಲ್ಲೂ ನಾಗರಗಳಿದ್ದಾರೆ. ಆವರಣ ಪೂಜೆ ಅಂತ ನಾವು ಮಾಡ್ತೇವೆ. ಆವರಣ ಪೂಜೆಯಲ್ಲಿ ಎಲ್ಲ ದೇವತೆಗಳಿಗೂ ನಾಗರ ಸರ್ಪದ ಒಂದು ಆವರಣ ದೇವತೆಯೊಳಗಿರುತ್ತೆ. ಆದ್ದರಿಂದ ಈಶ್ವರನಿಗೂ ಸಹ ನಾಗರ ಇದು. ಹಾಗೆ ಆ ಈಶ್ವರನ ಶಾಂತಂ ಪದ್ಮಾಸನಸ್ಥಂ ಶಶಧರ ಮುಕುಟಂ ಅಂತ ಈಶ್ವರನ ಧ್ಯಾನ ಮಾಡ್ತೇವೆ. ಆ ಧ್ಯಾನ ಮಾಡುವಾಗ ಅವನು ಶಾಂತ ಸ್ವರೂಪ ಪದ್ಮಾಸನಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗೆ ಹೇಳ್ತಾ ಕಂಠೇ ಕಾಲಾಕಪರ್ದಃ ಕಲಿತ ಶಶಿಕಲ ಅಂತ ಹೇಳ್ತೇವೆ. ಆ ಕಂಠದಲ್ಲಿ ಆ ಹಲಾಲುವಂಥ ವಿಷ ಇದೆಯಲ್ಲ, ಅದರ ಜೊತೆಗೆ ನಾಗರನ್ನು ಸುತ್ತಕೊಂಡಿದ್ದಾನೆ ಅಂತ ಅವನ ಲಕ್ಷಣವನ್ನು ಅವನ ಇದನ್ನು ಬಣ್ಣಿಸುವಾಗೂ ಸಹ ನಾಗರನ್ನು ಮುಂದಿಟ್ಟುಕೊಂಡೇ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ವಿಶೇಷತೆ ಅಂದರೆ ಮನುಷ್ಯರಿಗೂ ಮತ್ತು ನಾಗರಿಗೂ ಸಂಬಂಧ ಅಂತ ಕೇಳಿದ್ರಿ. ಮನುಷ್ಯರಿಗೆ ಭಯ ಇರೋದ್ರಿಂದ ಯಾವುದು ನಮಗೆ ಭಯ ಹುಟ್ಟುತ್ತದೆ ಇದೆಯೋ ಅದು ಮತ್ತೆ ಹುಟ್ಟಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾವುದು ನಮಗೆ ತೊಂದರೆ ಕೊಡ್ತದೆಯೋ ಅದು ಇರಬಾರ್ದು. ಈ ನಾಗ ಅನ್ನೋದು ಮನುಷ್ಯನಿಗೆ ಭಯ ಹುಟ್ಟಿಸೋದಾದ್ರಿಂದ ಎಲ್ಲೆಲ್ಲಿ ನಾಗ ಸಾಯ್ತದೋ ಅಲ್ಲಿ ಸಂಸ್ಕಾರ ಮಾಡಿ ಅದು ಮತ್ತೆ ಹುಟ್ಟದಂತೆ ಮಾಡ್ತೇವೆ. ಓಕೆ, ಇವಾಗ ಗುರುದೇವರೇ, ನಾವೀಗಾಗಲೇ ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಅಂದರೆ ಚಂದ್ರಶೇಖರ ಸ್ವಾಮೀಜಿ ಅವರ ಸಮಾಧಿಯ ಮೇಲಿರೋ ಲಿಂಗದ ಸುತ್ತ ಹಾವು ಸುತ್ತಕೊಂಡಿದೆ ಅಂತ. ಅಂದರೆ ಈ ಸ್ವಾಮೀಜಿ ಅವರ ವಿಶೇಷತೆ ಏನಿರುತ್ತೆ? ಅಂದರೆ ಒಬ್ಬ ಸ್ವಾಮೀಜಿ ಅನ್ನೋ ಒಂದು ಹೆಸರು ಬರಬೇಕು ಅಂದರೆ ಆತನ ಜೀವನ ಹೇಗಿರುತ್ತೆ? ಸ್ವಾಮೀಜಿ ಅಂದರೆ ಅವರು ಸುಮಾರು ಕಾಲಕ್ರಮೇಣವಾಗಿ ಅವರು ವೇದಗಳನ್ನು ಅಭ್ಯಾಸ ಮಾಡಿರ್ತಾರೆ. ಜೊತೆಯಲ್ಲಿ ಈ ಸರ್ಪ ಒಂದು ಶಕ್ತಿನ ಶ್ಲೋಕನ ಹೇಳ್ತಾ ಇರ್ತಾರೆ. ಆ ಶ್ಲೋಕ ಹೇಳ್ತಾ ಇರಬೇಕಾದಾಗ ಅಲ್ಲಿಗೆ ಸ್ವಾಮೀಜಿ ಆಗಬೇಕಾಗಿದ್ದರೆ ಶ್ಲೋಕ ಹೇಳಲೇಬೇಕು. ಅವರೆಲ್ಲ ತ್ಯಾಗವನ್ನು ಮಾಡಿರಬೇಕು. ಸುಮ್ಮನೆ ಸ್ವಾಮೀಜಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಈಗೆಲ್ಲ ಸುಮಾರು ಕಡೆ ನೀವು ನೋಡಿದ್ದೀರಾ, ಎಲ್ಲ ಕೆಂಪು ಕಾವಿ ಹಾಕ್ಕೊಂಡಿರ್ತಾರೆ. ಸುಮಾರು ಈಗ ಮೊನ್ನೆ ತಾನೇ ನೀವೆಲ್ಲ ಪ್ರೋಗ್ರಾಮನ್ನು ನಡೆಸ್ಕೊಟ್ಟಿದ್ದೀರಾ. ಈ ನಾಗೇಂದ್ರ ದೇವಸ್ಥಾನ ಅಂತ ಹೇಳಿದ್ರು, ಅಲ್ಲಿ ಕೊರಳಿನಲ್ಲಿ ಸರ್ಪ ಸುತ್ತಕೊಳೋದು, ಅದನ್ನು ಹೋಮ ಮಾಡಿಸೋದು, ಅದನ್ನು ಸಾಯಿಸೋದು, ಇದೆಲ್ಲ ಅದು ಸ್ವಾಮೀಜಿಗಳಿಗೆ ಅವಲಕ್ಷಣ. ನಿಜವಾದ ಸ್ವಾಮಿಗೆ ಅದನ್ನು ಭಗವಂತನಾಗಿರ್ತಕ್ಕಂಥ ಶಿವನಲ್ಲಿ ಯಾರು ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ನಮ್ಮ ಪಂಡಿತರು ಹೇಳಿದಾಗೆ ಆ ಶ್ಲೋಕನ ಯಾರು ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡಿರ್ತಾರೆ, ಆ ಅಭ್ಯಾಸ ಮಾಡಿದ ನಂತರ ಕಾಯಕವೇ ಕೈಲಾಸ. ಅಂದರೆ ಅವರು ಎಲ್ಲ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ತೊರೆದು ಶಿವನಿಗಾಗಿ ಯಾರು ಈ ಜೀವವನ್ನು ಮುಡಿಪಾಗಿಟ್ಟಿರ್ತಾರೆ ಅಂಥವರ ಜಾಗಕ್ಕೆ ಮಾತ್ರ ಸರ್ಪ ಆ ಲಿಂಗು ಇದ್ದಾಗ ಪ್ರತಿಷ್ಠೆ ಮಾಡಿರ್ತಾರೆ. ಲಿಂಗ ಶಿವನಿಗೆ ಎಷ್ಟು ಬಲ ಇರುತ್ತೋ ಸರ್ಪಕ್ಕೂ ಅಷ್ಟೇ ಬಲ ಇರುತ್ತೆ. ಅಲ್ಲಿ ಏನು ಮಾಡಿರ್ತಾರೆ ಅವರು ಜೀವಂತವಾಗಿರುವಾಗ ನಮ್ಮ ಗುರುಗಳು ಹೇಳಿದಾಗೆ ಅದನ್ನು ಶ್ಲೋಕವನ್ನು ಹೇಳ್ತಾ ಇರ್ತಾರೆ. ಅವರು ಜೀವಂತವಾಗಿ ಸರ್ಪಕ್ಕೂ ಅವ್ರಿಗೆ ಒಡನಾಟ ಇರುತ್ತೆ. ಕೆಲವಾರು ಸ್ವಾಮೀಜಿಗಳನ್ನ ನಾನು ಕಣ್ಣಾರ ನೋಡಿದ್ದೀನಿ ಸರ್ಪಗಳು ಇರತಕ್ಕಂಥದ್ದು. ಅವರು ಮರಣಾದ ನಂತರ ಅವ್ರಿಗೆ ಕಾವಲಾಗಿ ಇರುತ್ತೆ. ಆ ಸ್ವಾಮೀಜಿ ಒಂದು ಶಕ್ತಿ ಭೂಲೋಕಕ್ಕೆ, ಈ ಸ್ವಾಮೀಜಿ ಇಂಥ ಶಕ್ತಿವಂತರಾಗಿದ್ದರು, ಇಂಥ ಪವಾಡ ಪುರುಷವಂತರಾಗಿದ್ದರು, ನಾನಾ ವಿಧಗಳಲ್ಲಿ ಅವರು ಭಕ್ತಾದಿಗಳಿಗೆಲ್ಲ ಒಳ್ಳೊಳ್ಳೆದೇನು ಮಾಡಿರ್ತಾರೆ. ಅಂಥವ್ರ ಜಾಗಕ್ಕೆ ಮಾತ್ರ ಸಮಾಧಿ ಮೇಲೆ ಲಿಂಗ ಬರೋದಕ್ಕೆ ಸಾಧ್ಯ, ಇಲ್ಲವಾದರೆ ಲಿಂಗ ಬರೋದಕ್ಕೆ ಸಾಧ್ಯವೇ ಇಲ್ಲ. ಏನು ಹೇಳ್ತೀರಾ ಪಂಡಿತರೆ? ಅಂದರೆ ಎಷ್ಟೋ ವರ್ಷಗಳಾಗಿದೆ ಅವರು ದೇಹ ತ್ಯಾಗವನ್ನು ಮಾಡಿ. ಅಂತಹದ್ರಲ್ಲಿ ಅವರ ಸಮಾಧಿಯ ಮೇಲೆ ಕಟ್ಟಿರುವಂತಹ ಲಿಂಗಕ್ಕೆ 1 ತಿಂಗಳಿಂದ ಆ ಸರ್ಪ ಕಾವಲು ಅಥವಾ ಅಲ್ಲಿ ತನ್ನ ಆವಾಸ ಸ್ಥಾನ ಮಾಡ್ಕೊಂಡಿದೆ. ಅಂದರೆ ಒಂದು ರೀತಿ ವಿಸ್ಮಯ ಹುಟ್ಟಿಸುವಂತಹ ವಿಷಯ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ವಿಸ್ಮಯವೂ ಹೌದು, ಆಶ್ಚರ್ಯವೂ ಹೌದು. ಆದರೆ ಇದು ಇಂದಿನ ದಿನದಲ್ಲಿ ಆಶ್ಚರ್ಯ. ಈ ಸ್ಮಶಾನದ ಉತ್ತರ ಕ್ರಿಯೆಗಳನ್ನು ಮಾಡುವಂತಹ ಪೌರೋಹಿತರಿಗೆ ಗೊತ್ತಿರುತ್ತೆ. ಅಸ್ಥಿ ಸಂಚಯನ ಅಂತಿದೆ. ಸಂಚಯನ ಸ್ಮಶಾನದಲ್ಲಿ ಯಾರೇ ಸತ್ತರೂ ಸಹ ಸಮಾಧಿ ಅಂತ ಗುರುಗಳ ಸತ್ರ ಮಾಡ್ತಾರೆ. ಸಾಮಾನ್ಯ ಮನುಷ್ಯರ ಸತ್ತರೆ ಅವರನ್ನು ದಹನ ಮಾಡಿದ ನಂತರ ಅಲ್ಲಿ ಅಸ್ಥಿ ಸಂಚಯನ ಅಂತ ಮಾಡ್ತಾರೆ. ಅಸ್ಥಿ ಸಂಚಯನ ಮಾಡುವಾಗ ಆ ಅಸ್ಥಿಗಳನ್ನೆಲ್ಲ ತೆಗೆದು ಅದನ್ನು ಹುಗಿದು ಅದರ ಮೇಲೆ ಒಂದು ಗೋಪುರ ಮಾಡಿ ಕಟ್ಟಿ ಲಿಂಗದ ರೂಪ. ಲಿಂಗಕ್ಕೆ 3 ರೂಪಗಳಿದೆ. ಒಂದು ರೌಂಡ್ ಆಕಾರ ಇರ್ತದೆ, 2ನೇ ಚೌಕ ಇರುತ್ತೆ, 3ನೇ ಅಷ್ಟಪಟ್ಟಿ ಇರುತ್ತೆ. ಹೀಗೆ 3 ಆಕಾರಗಳಿರುತ್ತೆ. ಅದನ್ನು ನಾವು 3 ಆಕಾರದಲ್ಲಿ ಲಿಂಗ ಮಾಡಿ ಅಲ್ಲಿ ಇಟ್ಟು ಅಲ್ಲಿ ಪೂಜೆ ಮಾಡ್ತೇವೆ. ಇನ್ನು ಲಿಂಗ ಮಾಡಲಿಕ್ಕಾಗದೇ ಇದ್ದರೆ ಒಂದು ಶಿಲಾಸ್ಥಾಪನೆ ಮಾಡಿ ಪೂಜೆ ಮಾಡ್ತೇವೆ. ಯಾಕೆಂದರೆ ಸ್ಮಶಾನದಲ್ಲಿ ಯಾವ ಸ್ಮಶಾನ ಸಮಾಧಿಯ ಗುರುತಾಗಬೇಕು, ಜನ ಯಾರು ನಾಳೆಗೆ ಅದು ಕೀಳಬಾರ್ದು. ಹಾಗಾಗಿ ಅಲ್ಲಿ ಬೇರೆ ಯಾವುದೇ ಆಕಾರವನ್ನು ಮಾಡೋದಿಲ್ಲ. ಸಾಮಾನ್ಯವಾಗಿ ಸ್ಮಶಾನಗಳಿದ್ದಲ್ಲೆಲ್ಲ ಲಿಂಗಕ್ಕೆ ಒಂದು ಕಲ್ಲಿರ್ತಾರೆ ಪ್ರತೀಕವಾಗಿ.
ಇದು ಸಾಮಾನ್ಯ ಹಳ್ಳಿಗಳಲ್ಲಿ ಸ್ಮಶಾನಗಳಕ್ಕೆಲ್ಲ ಹೋದ್ರೆ ಗೊತ್ತಾಗತ್ತೆ, ಅಲ್ಲಿ ಕಲ್ಲಿದೇಳಿ ನೋಡಿದ್ಕೊಳ್ಳಿ ಹೇಳ್ತಾರೆ ಇದು ಸ್ಮಶಾನ ಇಲ್ಲಿ ಅಂತ, ಮನುಷ್ಯರು ಹೋಗೋದಿಲ್ಲ. ಇನ್ನು ಸರ್ಪದ ನಿಯಮ ಹೇಗೆ ಅಂತಂದರೆ ಒಂದೊಂದು ಲೋಕದಲ್ಲಿ ಒಂದು, ನಾವು ಪೃಥಿವ್ಯಾಂ ಚೈವ ಏ ಸರ್ಪ ಬಿಲ ಸಂಸ್ಥಿತ ಅಂತ ಹೇಳ್ತೇವೆ. ಈ ಪೃಥಿವಿಯಲ್ಲಿ ಭೂಲೋಕದಲ್ಲಿರುವಂಥ ಸರ್ಪಗಳೆಲ್ಲ ಏನು ಮಾಡ್ತಾವಂತಂದರೆ ಭೂಮಿಯನ್ನು ತೆಗೆದು ತೋಡ್ಕೊಂಡು ಅಲ್ಲಿ ಬಿಲ ಮಾಡ್ಕೊಂಡು ಹೊಡ್ಕೊಳ್ತಂತೆ. ಅದಕ್ಕೆ ಸ್ಮಶಾನ ಅನ್ನೋ ದೋಷವೂ ಇಲ್ಲ, ಗದ್ದೆ ಅಂತೂ ಇಲ್ಲ, ನೀರು ಅಂತಿಲ್ಲ. ಕೆಲವು ನೀರಿನ ಸರ್ಪ ಅಂತ ನೀರಲ್ಲೇ ಉಳ್ಕೊಳ್ತವೆ, ಕೆಲವು ವೃಕ್ಷದಲ್ಲಿ ಮರದ ಮೇಲೆ ಹೊಟ್ಟೆಯಲ್ಲಿ ಉಳ್ಕೊಳ್ತವೆ. ಈ ಸರ್ಪನ ಒಂದು ನಿಯಮ ನೀತಿಗಳು ಏನು ಅಂತಂದರೆ ಎಲ್ಲಿ ಮೃದುವಾದ ಮಣ್ಣಿದೆಯೋ ಹುತ್ತಿದೆಯೋ ಅಂಥ ಹುತ್ತಿನಲ್ಲಿ ಹೊಟ್ಟೆ ಮಾಡ್ಕೊಂಡಿರ್ತೇವೆ. ಈ ಸ್ಮಶಾನ ಅಂದರೆ ಏನಾಗಿರುತ್ತೆ ಅಂದರೆ ಸಮಾಧಿ ಮಾಡಿದ ಜಾಗ ಅಗದು ತೆಗೆದು ಅಲ್ಲೆಲ್ಲ ಉಸುಕಾಗಿರುತ್ತೆ. ಆ ಉಸುಕಾದ ಜಾಗದಲ್ಲಿ ಅದಕ್ಕೆ ಬಿಲವನ್ನು ತೋಡ್ಕೊಂಡು ಉಳ್ಕೊಳ್ಳೋಕ್ಕೆ ಅನುಕೂಲ ಆಗಿರುತ್ತೆ. ಇನ್ನು ಆ ಉಸುಕಿನ ಜಾಗದಲ್ಲಿ ಸ್ಮಶಾನದಲ್ಲಿ ಸಾಮಾನ್ಯವಾಗಿ ಲಿಂಗ ಇಟ್ಟೇ ಇರ್ತಾರೆ ಲಿಂಗಾರಾಧಕರು. ನಾನು ಸಹ ಈಗ ಸದ್ಯ ಇಲ್ಲೇ ಒಂದು ಬೆಂಗಳೂರಲ್ಲಿ ಒಂದು ಕಡೆಗೆ ಆ ಒಂದು ಸಮಾಧಿ ಮೇಲೆ ಕೇಳಿದ್ರು, ನೀವು ಒಂದು ಒಳ್ಳೆ ಲಿಂಗ ಕಟ್ಸಿಡಿ ಅಂತ ಹೇಳಿದ್ದೇನೆ, ಲಿಂಗ ಮಾಡಿಡಿ ಅಂತ ಒಬ್ಬರ ಮಹಾತ್ಮರ ಆ ಜಾಗದಲ್ಲಿ. ಹಾಗೆ ಸಾಮಾನ್ಯವಾಗಿ ಆ ವಿಶೇಷಜ್ಞರಾದಂಥವರು ಸಾಧುಗಳು, ಸನ್ಯಾಸಿಗಳು, ಮಹಾತ್ಮರು ಇದ್ದರೆ ಅವರ ಜಾಗದಲ್ಲಿ ಆ ಸಾಂಕೇತಿಕವಾಗಿ ಲಿಂಗವನ್ನು ಇಡ್ತೇವೆ. ಇಲ್ಲೂ ಹಾಗೆ ಆ ಲಿಂಗವನ್ನು ಯಾರೋ ಇಟ್ಟಿರಬೇಕು, ಅದು ಮುಚ್ಚೋಗಿತ್ತೇನೋ, ಮಳೆ ನೀರಿಗೆಲ್ಲ ಮಣ್ಣು ತೊಳೆದು ಹೋದಾಗ ಲಿಂಗ ಉದ್ಭವ ಆಯಿತು. ಆ ಲಿಂಗದ ಸುತ್ತಲೂ ಇರುವಂಥ ಬಿಲಗಳಲ್ಲಿ ವಾಸವಾದಂಥ ಆ ಸರ್ಪ ಇತ್ತೀಚಿನ ದಿನದಲ್ಲಿ ಜನಕ್ಕೆ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಈಗ ಜನರಿಗೆ ಆಶ್ಚರ್ಯ, ಯಾಕೆಂದರೆ ಇಂಥದ್ದು ಎಲ್ಲ ಕಡೆ ಸಿಗೋದಿಲ್ಲ ನೋಡಲಿಕ್ಕೆ. ಹಾಗೆ ಹೇಳಿ ಪ್ರತಿಯೊಂದು ಸಮುದಾಯದಲ್ಲೂ ಇದೆ. ಈಗ ಮುಸಲ್ಮಾನರು ನಾವು ಗೋರಿಗಳಲ್ಲಿ ಹೋದರೆ ಆ ಸತ್ತಂಥ ಹೆಣವನ್ನು ನಾವು ಏನು ಮಾಡ್ತೇವೋ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಕ್ರಿಶ್ಚಿಯನ್ರಲ್ಲಿ ಹೋದರೆ ಅಲ್ಲೊಂದು ಕತ್ತರಿಯ ಇದನ್ನು ಹಾಕಿರ್ತಾರೆ. ಹಾಗೆ ಸಾಮಾನ್ಯವಾಗಿ ಇದು ಸ್ಮಶಾನ ಅನ್ನುವಂಥ ಸಂಕೇತಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶಾಸ್ತ್ರೀಯವಾದ ರೀತಿಯಲ್ಲಿ ಸ್ಮಶಾನ ವಾಸಿನೋ ದೇವ ಅಂತ ಹೇಳ್ತಾನೆ. ಸ್ಮಶಾನದಲ್ಲಿ ವಾಸ ಮಾಡ್ಕೊಂಡಿರುವವನು ಯಾರು? ಈಶ್ವರ. ಹಾಗಾಗಿ ಆ ಈಶ್ವರ ಪ್ರೀತ್ಯರ್ಥವಾಗಿ ಸ್ಮಶಾನದಲ್ಲಿ ಲಿಂಗವನ್ನು ಇಡ್ತಾರೆ. ಸಾಮಾನ್ಯವಾಗಿ ಲಿಂಗ ಇದ್ದಲ್ಲಿ ಆ ಏನು ಮೃದುವಾದ ಜಾಗ ಇದೆಯೋ ಅಂಥ ಬಿಲಗಳಲ್ಲಿ ಸರ್ಪ ಅಥವಾ ಇನ್ನಿತರ ಹಾವುಗಳು ಬರುವಂಥದ್ದು. ಆದರೆ ಇಲ್ಲಿ ಈಶ್ವರನನ್ನೇ ಸಮಾಧಿಯಲ್ಲಿ ಇಟ್ಟಿದ್ದರಿಂದ ಈಶ್ವರನ ಹಾರವಾದಂತಹ ಮತ್ತು ವಾಯುವೇ ಆಹಾರವಾಗಿರುವಂಥದ್ದು ಶಿವನ ಸುತ್ತಲೂ ವಿಹಾರ ಮಾಡುವಂತಹ ಸರ್ಪ ಅಲ್ಲಿ ಪ್ರತ್ಯಕ್ಷವಾಗಿದೆ. ಅಂದರೆ ಇವತ್ತು ಶಾಸ್ತ್ರೀಯವಾದ ದೃಷ್ಟಿಯಲ್ಲಿ ಆಶ್ಚರ್ಯ ಅಲ್ಲ, ಆದರೆ ಜನಜೀವನದಲ್ಲಿ ಇದು ಇನ್ನೂ ನೋಡದೇ ಇದ್ದುದರಿಂದ ಇದೊಂದು ಅತ್ಯದ್ಭುತವಾದಂಥ ವಿಸ್ಮಯ ಸಂಗತಿ ಅಂತೇಳಿ ನಾವು ತಿಳ್ಕೊಳ್ಬೇಕು. ಅಲ್ಲದೆ ಅಲ್ಲಿ ಜನ ಏನು ಹೇಳ್ತಾರೆ ಅಂದರೆ ಆ ಸ್ವಾಮೀಜಿಯ ಪವಾಡ ಅಥವಾ ಅವರ ಶಕ್ತಿಯನ್ನು ಇದು ಬಿಂಬಿಸುತ್ತೆ ಅಂತ ಹೇಳ್ತಾರೆ, ಹೌದಾ? ಅಲ್ಲ, ಅದು ಈಗ ಜನರಿಗೆ ಅದು ಇನ್ನೂ ನೋಡದೇ ಇರುವಾಗ ಅದು ವಿಸ್ಮಯ ಅಥವಾ ಅವರು ಆ ರೀತಿ ಹೇಳ್ತಾರೆ. ಅದಕ್ಕೆ ಪವಾಡಗಳು ಬೇಕಾಗೋದಿಲ್ಲ, ಅದು ಪವಾಡ ಅಲ್ಲ, ಅದು ಯಥಾರ್ಥ. ಅಲ್ಲಿ ಲಿಂಗ ಅವರು ಸ್ಥಾಪನೆ ಮಾಡೋರು ಲಿಂಗ ಇಟ್ಟೇ ಇರ್ತಾರೆ. ಅದೇನಾಗುತ್ತೆ, ಲಿಂಗವನ್ನು ಮುಚ್ಚಿರ್ತಾರೆ. ಅದು ಕಾಲಾಂತರದಲ್ಲಿ ಏನಾಗುತ್ತೆ, ಮಳೆಗಳು ಅವು ಬಿದ್ದು 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 ಹೋದಾಗ ಲಿಂಗದ ತಲೆ ಕಂಡಾಗ ಅಲ್ಲಿ ಯಾರೋ ಕಂಡವರು ಸ್ವಲ್ಪ ಅದನ್ನು ಬಿಡಿಸ್ಲಿಕ್ಕೆ ಹೋಗಿರ್ಬೋದು. ಆಗ ಅಲ್ಲಿ ಏನಾಗಿರುತ್ತೆ ಅಂದರೆ ಆ ಬಿಲಗಳಿರುತ್ತೆ. ಆ ಬಿಲದ ಒಳಗಡೆಗಿರುವಂಥ ಸರ್ಪ ಇವರು ಬಿಲವನ್ನು ಬಿಡಿಸಿದಾಗ ಅದು ಹೊರಗೆ ಬಂದು ಇವರಿಗೆ ಕಾಣಿಸ್ಕೊಂಡಿದೆ, ಇವರಿಗೆ ಭಯ ಆಯಿತು. ಸಾಮಾನ್ಯವಾಗಿ ಮನುಷ್ಯರಿಗೆ ಬೇರೆ ಯಾವುದ್ರ ಭಯವೂ ಇಲ್ಲ, ಸರ್ಪನ ಭಯದಷ್ಟು ದೊಡ್ಡ ಭಯ ಯಾವುದೂ ಇಲ್ಲ. ಹಾಗಾಗಿ ಇವತ್ತಿನ ಕಾಲದಲ್ಲಿ ಜ್ಯೋತಿಷಿಗಳು ಇದ್ದಕ್ಕಲ್ಲಿ ಹೋದ ಕೂಡಲೇ ಮೊದಲಿಗೆ ಹೇಳ್ತಾರೆ ಕಾಳ ಸರ್ಪ, ಇವರಿಗೆ ಮೊದಲಿಗೆ ಹೆದರಿಸುವಂಥ ಭಯ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಭಯ ಅಂದರೆ ಸರ್ಪನನ್ನು ನೋಡಿದ್ರು ಪ್ರತ್ಯಕ್ಷವಾಗಿ. ಈ ಜ್ಯೋತಿಷಿಗಳು ಬಾಯಲ್ಲಿ ಹೇಳಿದಾಗಲೇ ಹೆದರ್ತಾರೆ, ಪ್ರತ್ಯಕ್ಷವಾಗಿ ಸರ್ಪನ ನೋಡಿದ್ರೆ ಇನ್ನೆಷ್ಟು ಹೆದರಿಕೆ, ಎಷ್ಟು ಆಶ್ಚರ್ಯ ಆಗ್ಬೋದು. ಆದ್ದರಿಂದ ಇಲ್ಲಿ ಪವಾಡವೂ ಅಲ್ಲ, ಅದು ಮಹಿಮೆಯೂ ಅಲ್ಲ, ಸಾಮಾನ್ಯವಾಗಿ ಈಗ ಇರುವಂಥ ಸಾಧ್ಯತೆಗಳಿದೆ. ಇನ್ನು ನಮ್ಮ ಈ ಒಂದು ಹಳ್ಳಿ ಕಡೆಯಲ್ಲಿ ಭಾಳಷ್ಟು ಕಡೆಯಲ್ಲಿ ನಾವು ನಾಗರ ಪೂಜೆ ಮಾಡ್ತೇವೆ. ನಾಗರ ಪಂಚಮಿಯಲ್ಲಿ ಆ ನಾಗರ ಕಲ್ಲು ಪೂಜೆ ಮಾಡುವಂಥ ಅದರ ಸುತ್ತಮುತ್ತಲೂ ಬಿಲಗಳಲ್ಲಿ ಹೊರಗೆ ಬಂದ್ಕೊಂಡಿರುತ್ತೆ. ಅಲ್ಲಿ ಹಾಲಿಟ್ಟು ಹೋದರೂ ಕುಡ್ಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ಈ ಹಳ್ಳಿಗಳಲ್ಲಿ ಅಥವಾ ಈ ವನ ಪ್ರದೇಶದಲ್ಲಿ ಕಾಡುಗಳಲ್ಲೆಲ್ಲ ಇದು ಸಾಮಾನ್ಯ ಪ್ರಾತ್ಯಕ್ಷವಾಗಿ ಕಾಣ್ತದೆ. ಅದು ಸ್ಮಶಾನವಾಗಿರಲಿ, ಬರೀ ಜಾಗವಾಗಿರಲಿ, ಹುತ್ತಾಗಿರಲಿ, ಯಾವುದೇ ಇರಲಿ, ಅಲ್ಲಿ ಸರ್ಪಗಳು ಕಾಣಿಸ್ಕೊಳ್ತದೆ. ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದು ಕಾಣೋದಿಲ್ಲ, ಯಾಕೆಂದರೆ ಮನುಷ್ಯರ ವಾಸ್ತವ್ಯ ಜಾಸ್ತಿ ಇರುವಲ್ಲಿ ಯಾವ ಪ್ರಾಣಿಗಳು ಹತ್ತಿರಕ್ಕೆ ಬರೋದಿಲ್ಲ. ಆದ್ದರಿಂದ ಇದು ಇರುವಂಥ ಸಾಧ್ಯತೆ, ಅಥವಾ ಇದು ಒಂದು ವೇಳೆ ಅಲ್ಲಿ ಸರ್ಪ ಕಾಣಿಸ್ಕೊಳ್ತು, ಅಲ್ಲಿ ಶಿವರ ಸಮಾಧಿ ಇದ್ದಿತ್ತು ಅಂತಂದರೆ ಅದು ಮುಂದೆ ಒಂದು ಪುಣ್ಯಕ್ಷೇತ್ರ ಆಗ್ಬೋದು. ಅಥವಾ ಇನ್ನು ನಿಧಿಗಳು, ಸಾಮಾನ್ಯವಾಗಿ ಈ ಮನುಷ್ಯರು ಪುಣ್ಯಾತ್ಮರು ಸತ್ತರೆ, ಈಗ ಸಾಮಾನ್ಯದವ್ರು ಸತ್ತರೂ ಸಹ ಅವ್ರು ಸತ್ತಾಗ ಬಾಯಲ್ಲಿ ಒಂದು ಚಿನ್ನ ಹಾಕಬೇಕು ಅಂತ ಹೇಳ್ತೀವಿ. ಸಾಮಾನ್ಯ ಮನುಷ್ಯ ಸತ್ತರೂ ಸಹ ಮನುಷ್ಯರ ಬಾಯಿನಲ್ಲಿ 9 ಚಿನ್ನವನ್ನು ಹಾಕಬೇಕು ಅಂತಿದೆ. ಹಾಗೆಯೇ ದೊಡ್ಡ ಸಮಾಧಿ ಆದ್ದರಿಂದ ಅಲ್ಲಿ ಯಾರಾದರೂ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿನ ಅವರ ನಿಧಿಗಿದಿ ಇದ್ದರೆ ಅದರಡಿಗೆ ಹಾಕಿ ಅಲ್ಲಿ ಸಮಾಧಿ ಮಾಡಿರ್ಬೋದು. ಎಲ್ಲಿ ನಿಧಿ ಇದೆಯೋ ನಿಧಿ ರಕ್ಷಕ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಿಧಿ ಇರುವಲ್ಲೆಲ್ಲ ಸರ್ಪದ ಕಾವಲೇ ಇರುತ್ತೆ, ಬೇರೆ ಯಾವ ಕಾವಲೂ ಇಲ್ಲ. ಇವತ್ತು ನಾವು ಕನ್ನಡದಲ್ಲಿ ಹೇಳ್ತೇವೆ ನೋಡಿ, ಅಲ್ಲಿ ಪೊಲೀಸ್ ಸರ್ಪ ಕಾವಲಾಗಿದೆ ಅಂತ ಹೇಳ್ತೇವೆ. ಕಾರಣ ಏನು ಅಂದರೆ ಸರ್ಪದ ಕಾವಲು ಒಂದು ಅಷ್ಟು ಕಟ್ಟುನಿಟ್ಟಾಗಿರುತ್ತೆ. ಅದು ಆ ಒಂದು ಸ್ವಲ್ಪನೂ ಆಚೀಚೆ ಹೋಗೋದಿಲ್ಲ. ಅದು ಆ ಒಂದು ಸಮಾಧಿ ಮೇಲೆ ಕುಳಿತುಕೊಂಡು ಅಲ್ಲಿ ಏನೋ ನಿಧಿ ಇರಬೇಕು. ಆ ನಿಧಿಯನ್ನು ಯಾರೋ ಮುಟ್ಲಿಕ್ಕೆ ಹೋದರು ಅನ್ನೋ ದೃಷ್ಟಿಯಿಂದ ಅದು ಎದ್ದು ಕಾಣಿಸ್ಕೊಳ್ತಾ ಇದೆ, ನಾನು ಈ ನಿಧಿ ಕಾಯುವುದಕ್ಕಾಗಿದ್ದೇನಂತ. ಇವತ್ತಿನ ಕಾಲದಲ್ಲಿ ಸಾಮಾನ್ಯ ನೋಡಿ, ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಅನಂತ ಇದರಲ್ಲಿ ಕೋಟಿ ಕೋಟಿ ಎಲ್ಲಿ ದೇವಾಲಯಗಳಿದೆಯೋ, ಎಲ್ಲಿ ಸಮಾಧಿಗಳಿದೆಯೋ ಅಲ್ಲೆಲ್ಲ ನಿಧಿ ಇರ್ತದೆ. ದೊಡ್ಡ ದೊಡ್ಡ ಸಾಧು ಸಂತರ ಹತ್ರ ಮೊದಲೆಲ್ಲ ಬೇಕಾದಷ್ಟು ನಿಧಿ ಇತ್ತು.
ಆಗ ಅವರು ಸಮಾಧಿಯನ್ನು ಮಾಡುವಾಗ ಆ ಸಮಾಧಿಯ ಕೆಳಗಡೆಗೆ ನಿಧಿಯನ್ನು ಹಾಕಿ ಆಮೇಲೆ ಅವರನ್ನು ನಿಲ್ಲಿಸಿ, ಸಮಾಧಿ ಅಂದರೆ ನಾವೆಲ್ಲ ಮಾಡಿಸಿದ್ದೇವೆ ಪ್ರತ್ಯಕ್ಷವಾಗಿ, ಅವರನ್ನು ದೊಡ್ಡದಾದಂಥ ಹೊಂಡ ತೆಗೆದು ನಿಲ್ಲಿಸಿಟ್ಟು ಕೆಳಗಡೆಗೆಲ್ಲ ನಿಧಿಯನ್ನು ಹಾಕಿ ಮೇಲುಗಡೆಗೆ ಕಾಯಿನಿಂದ ತಲೆ ಮೇಲೆ ಹೊಡಿತೇವೆ, ಹೊಡೆದು ಅದನ್ನು ಚೂರು ಮಾಡ್ತೇವೆ, ತಲೆಯನ್ನು ಮಾಡ್ತೇವೆ. ಈಗ ಅದೇ ಅಗ್ನಿಯಲ್ಲಿ ಹಾಕೋದಿದ್ದರೆ ಅಗ್ನಿಯಲ್ಲಿ ಬೆಂಕಿಯಲ್ಲಿ ಹಾಕಿದ ನಂತರ ಅವರ ತಲೆಯನ್ನು ಕೊನೆಯದಾಗಿ ಅದಕ್ಕೆ ಕಪಾಲ ಮೋಕ್ಷ ಅಂತ ಮಾಡ್ತೇವೆ. ಹಾಗೆ ಸನ್ಯಾಸಿಗಳಿಗೆ ಹಾಗಲ್ಲ, ಅವರನ್ನು ಕೂರಿಸಿ ಈಗ ನಾವು ಪದ್ಮಾಸನದಲ್ಲಿ ಅದರಲ್ಲಿ ಕೂಡಿಸಿ ಕೆಳಗಡೆ ಬುಡದಲ್ಲಿ ನಿಧಿ ಹಾಕ್ತೇವೆ. ಈ ನಿಧಿ ಹಾಕುವ ಪದ್ಧತಿ ನಾವು ಮನೆ ಕಟ್ಟಿದ್ರೆ ಇದೆ, ದೇವಸ್ಥಾನ ಕಟ್ಟರೆ ಇದೆ, ಯಾವುದಾದ್ರೂ ಪುಣ್ಯಾತ್ಮರ ಈ ಸಮಾಧಿ ಕಟ್ಟರಲ್ಲಿ ನಿಧಿ ಇದ್ದೇ ಇರುತ್ತೆ. ಆದ್ದರಿಂದ ನಿಧಿ ಇದ್ದಾಗ ನಿಧಿ ಕಾವಲಿಗಾಗಿ ಸರ್ಪ ಇರುವಂಥದ್ದು. ಹಾಗಾಗಿ ಇದು ಒಂದು ಸಾಮಾನ್ಯವಾಗಿ ಅಲ್ಲಿ ಏನಾದರೂ ನಿಧಿಗಳಿರ್ಬೋದು. ಆ ನಿಧಿಯನ್ನು ಯಾರು ಅಪಹರಣ ಮಾಡ್ತಾರೆ ಅನ್ನೋದಕ್ಕೆ ಆ ಒಂದು ಅವರ ಮಹತ್ವ, ಆ ಮಹಿಮೆ ಸರ್ಪ ರೂಪದಲ್ಲಿ ಕಂಡದ್ದಿರ್ಬೋದು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.